ಸೆಂಟ್ರಲ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಕೂಡ ನಾಮಪತ್ರವನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರು ಶಿವಾಜಿನಗರದ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. ಪಿಸಿ ಮೋಹನ್ ನಾಮಪತ್ರ ಸಲ್ಲಿಕೆಗೆ ಬಿಜೆಪಿಯ ಅಗ್ರ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಪಿಸಿ ಮೋಹನ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಇದೀಗ ಬನ್ನಪ್ಪ ಪಾರ್ಕ್ ನಿಂದ ಕಾರ್ಪೊರೇಷನ್ ವರ್ಗೂ ಕೂಡ ರ್ಯಾಲಿ ಮಾಡಿದ್ರು. ಬೆಂಗಳೂರು ಕೇಂದ್ರ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಗಮನಿಸ್ತಾ ಇದ್ದೀರಿ. ಅವರಿಗೆ ಇನ್ನೂ ಉಳಿದಂತಹ ಅಗ್ರ ನಾಯಕರುಗಳು ಅಶೋಕ್ ಅವರು ಸೇರಿದಂತೆ ಇನ್ನೂ ಹಲವು ನಾಯಕರು ಸಾಥ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಸೇರಿದಂತೆ ಇದೀಗ ಇತ್ತೀಚೆಗೆ ವಾಪಸ್ ಬಿಜೆಪಿಗೆ ಮರು ಸೇರ್ಪಡೆಯಾಗಿರುವ ರೆಡ್ಡಿ ಅವರು ಕೂಡ ಕಾಣಿಸ್ತಾ ಇದ್ದಾರೆ, ಅಶೋಕ್ ಅವರು ಕೂಡ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಗಳ ಜೊತೆಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳೋದ್ರ ಮುಖಾಂತರ ಬೆಂಗಳೂರು ಸೆಂಟ್ರಲ್ ಬಿಜೆಪಿ ಕ್ಯಾಂಡಿಡೇಟ್ ಆಗಿರುವ ಪಿಸಿ ಮೋಹನ್ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಹೊರಗಡೆ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ದೊಡ್ಡ ಮಟ್ಟದಲ್ಲೇ ಕಾರ್ಯಕರ್ತರ ಗುಂಪು ಕೂಡ ನೆರೆದಿದೆ. ಸೊ ಇದೊಂದು ರೀತಿ ಜೋಶ್ ಅವ್ರಿಗೆ, ನೋಡಿ ನಮ್ಮ ಬಲ ಹೇಗಿದೆ, ನಮ್ಮ ಬೆಂಬಲಿಗರ ಸಂಖ್ಯೆ ಹೇಗಿದೆ ಅಂತ ಒಂದು ತೋರ್ಪಡಿಸಿಕೊಳ್ಳುವಂತಹ ಜೋಶ್ ಇದು. ಆ ಜೋಶ್ನೊಂದಿಗೆ ಇದೀಗ ಕಚೇರಿಗೆ ಬಂದು ಬಿಬಿಎಂಪಿ ಕಚೇರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರು. ಹಲವು ಜನ ಇವತ್ತು ಈಗ ಆಲ್ರೆಡಿ ಆರಂಭ ಆಗಿದೆ ನಾಮಪತ್ರ ಸಲ್ಲಿಕೆ ಮಾಡೋದು. ಮೊನ್ನೆಯಿಂದಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಯಾರ್ಯಾರು ಯಾವತ್ ದಿನ ಚೆನ್ನಾಗಿದೆ ಅಂತ ಅವ್ರು ಭಾವಿಸ್ತಾರೋ ಅವತ್ತು ಹೋಗಿ ಸಾಧ್ಯ ಆಗುತ್ತೋ ಕಾರ್ಯಕರ್ತರನ್ನೆಲ್ಲ ಒಟ್ಟಾಗಿಸ್ಕೊಂಡು ಕೆಲ ಲೀಡರ್ಸ್ ಗಳ ಸಮ್ಮುಖದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅದೇ ರೀತಿಯಾಗಿ ಬಿಜೆಪಿಯ ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಆಗಿರುವ ಬೆಂಗಳೂರಿನ ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ನಾಮಪತ್ರಕ್ಕೆ ಸಲ್ಲಿಕೆ ಏಪ್ರಿಲ್ 26ನೇ ತಾರೀಕು ನಡೆಯುವಂತಹ ಚುನಾವಣೆಗೆ ನಾವೆಲ್ಲರೂ ಕೂಡ ಮುಂದೆ ಸಜ್ಜಾಗಬೇಕಾಗಿದೆ. ಬಂಧುಗಳೇ, ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಜನ ಮಾತಾಡೋರಿದ್ದಾರೆ, ನಮ್ಮ ನಾಯಕರುಗಳು. ಇವತ್ತು ನಾನು ನಿಮ್ಗೆ ಹೇಳಬೇಕಂದ್ರೆ ಕಳೆದ 3 ಬಾರಿ ಅಂದ್ರೆ 15 ವರ್ಷಗಳಿಂದ ಬೆಂಗಳೂರು ಕೇಂದ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದೀನಿ. ನಾನು ಪಕ್ಷದ ನಾಯಕರುಗಳಿಗೆ ನಾನು ಧನ್ಯವಾದ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ನಮ್ಮ ನಾಯಕರುಗಳ ಜೊತೆ ಯಡಿಯೂರಪ್ಪ ಅವರು, ಅಶೋಕ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ರಘು ಅವರು, ಅರವಿಂದ್ ಲಿಂಬಾವಳಿ ಅವರು, ಭಾಸ್ಕರ್ ರಾವ್ ಅವರು, ರಮೇಶ್ ಗೌಡರು ಎಲ್ಲರ ಜೊತೆ ಸೇರಿ ನಾನಿವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಕಾರ್ಯಕರ್ತರು ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಕಳೆದ 6 ತಿಂಗಳಿಂದ ಕೂಡ ನಾನು ಜನರ ಜೊತೆ ಒಂದು ಸಂಪರ್ಕದಲ್ಲಿದ್ದೆ ಕೂಡ. ಈಗಾಗಲೇ ಡೋರ್ ಟು ಡೋರ್ ಕೂಡ ಕ್ಯಾನ್ವಾಸ್ ಮಾಡ್ತಿದ್ದಾಗ ಜನರು ನಿಜವಾಗ್ಲೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತೀವಿ, 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯನ್ನು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಕೂಡ ಬೆಂಗಳೂರಿಗೆ ಬಹಳಷ್ಟು ಅನುದಾನಗಳನ್ನು ಕೇಂದ್ರದಿಂದ ತಂದಿದ್ದೀನಿ. ಅದು ಸಬರ್ಬನ್ 40 ವರ್ಷಗಳ ಕನಸಿರ್ಬೋದು, ಆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿಗೆ ತರೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ಗಾಗಲಿ,